ಅಬ್ಬಬ್ಬಾ ಬಿಗ್ ಬಾಸ್ ನೋಡ್ತಾ ಇದ್ರೆ ಇದು ಮೊದಲನೇ ವಾರನ ಅಥವಾ ಫಿನಾಲೆ ವಾರನ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸ್ಪರ್ಧಿಗಳು ಅಷ್ಟರ ಮಟ್ಟಿಗೆ ಜಗಳ ಆಡ್ತಾ ಇದ್ದಾರೆ, ಒಬ್ರನ್ನೊಬ್ರು ಟಾರ್ಗೆಟ್ ಮಾಡ್ಕೊಂತಾ ಇದ್ದಾರೆ, ಒಬ್ರ ಮಧ್ಯೆ ಮಾತು ಅಷ್ಟು ಜೋರಾಗಿ ಆಗ್ತಾ ಇದೆ, ಅಷ್ಟು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಹಾಗಾಗಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಫಿನಾಲೆ ವಾರ ಏನಾದ್ರೂ ಆಗ್ಬಿಟ್ಟಿದ್ಯಾ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಮೊದಲನೇ ವಾರದಲ್ಲಿ ಏನೇ ಜಗಳ ಆದ್ರೂ ಕೂಡ ಸ್ಪರ್ಧಿಗಳು ಈ ರೀತಿ ಎಲ್ಲ ಜಗಳ ಆಡ್ತಾ ಇರ್ಲಿಲ್ಲ. ಓಕೆ ಅಂತ ಕೂಲ್ ಆಗ್ತಾ ಇದ್ರು, ಒಬ್ರಿಗೊಬ್ರು ಕೇರ್ ಜಾಸ್ತಿ ಮಾಡ್ತಾ ಇದ್ರು, ಕನ್ಸರ್ನ್ ಜಾಸ್ತಿ ಮಾಡ್ತಾ ಇದ್ರು. ಆಮೇಲೆ ಮುಂದಿನ ದಿನಗಳಲ್ಲಿ ಟಾಸ್ಕ್ ಟೈಮಲ್ಲಿ ಅಥವಾ ಕೆಲವೊಂದು ಟೈಮಲ್ಲಿ ಈ ರೀತಿಯ ಜಗಳ ಆಗ್ತಾ ಇರುತ್ತೆ. ಆದ್ರೆ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಮೊದಲನೇ ವಾರದಿಂದನೇ ಈ ರೀತಿ ಆಗ್ತಾ ಇದೆ. ಒಂದ್ ರೀತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈ ರೀತಿ ಆಗ್ತಾ ಇರೋದು. ಇನ್ನು ಇವತ್ತು ಬಂದಿರೋ ಪ್ರೋಮೋದಲ್ಲೂ ಕೂಡ ಬಿಗ್ ಬಾಸ್ ನಿನ್ನೆ ಕೊಟ್ಟಿರೋ ಟಾಸ್ಕ್ ಅಲ್ಲಿ ಸ್ಪರ್ಧಿಗಳು ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ದೆ ತಪ್ಪಾಗಿ ಆಡಿದ್ರಿಂದ ನಿನ್ನೆ ಜಗಳ ಶುರು ಆಗಿತ್ತು. ಇವತ್ತು ಜಗಳ ಮುಂದುವರಿತಾ ಇದೆ, ಅದರಿಂದ ಟಾಸ್ಕ್ ಕೂಡ ರದ್ದಾಗಿದೆ. ಸೊ ಹಾಗಾಗಿ ಇವತ್ತು ಗೊತ್ತಾಗುತ್ತೆ ಆ ಜಗಳ ಇನ್ನು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿ. ಅಂಡ್ ನಿನ್ನೆ ಸಂಚಿಕೆಯಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಫಿನಾಲೆ ವೀಕಿಗೆ ಕಂಟೆಸ್ಟೆಂಟ್ಸ್ ಆಗೋಕೆ ಅಂತ ಸೆಲೆಕ್ಷನ್ಗೆ ಅಂತ ಸರಣಿ ಟಾಸ್ಕ್ ಗಳನ್ನ ಕೊಟ್ಟಿದ್ರು. ಆ ಸರಣಿ ಟಾಸ್ಕ್ ಗಳಲ್ಲಿ ಸತತವಾಗಿ ಒಂಟಿಗಳ ಟೀಮೇ ಗೆದ್ದಿದ್ದು ಅಂಡ್ ಜಂಟಿಗಳ ಟೀಮು ಎಲ್ಲಾ ಟಾಸ್ಕ್ ಗಳನ್ನ ಸೋಲ್ತು. ಹಾಗಾಗಿ ಗೆದ್ದಿರುವಂತಹ ಒಂಟಿ ಟೀಮ್ ಇಂದಾನೆ ಎಲ್ಲ 3 ಜನ ಕಂಟೆಸ್ಟೆಂಟ್ಸ್ ಕೂಡ ಫಿನಾಲೆ ವೀಕಿಗೆ ಸೆಲೆಕ್ಟ್ ಆದ್ರು. ಆದ್ರೆ ಬಿಗ್ ಬಾಸ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಮೂಲಕ ಜಂಟಿಗಳ ಟೀಮ್ ಇಂದ ಚಂದ್ರಪ್ರಭಾ ಹಾಗೆ ಸತೀಶ್ ಅವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಆದ್ರು. ಏನೋ ಟಾಸ್ಕ್ ಏನು ಅಂದ್ರೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು, ತಮ್ಮ ತಂಡದವನ್ನೇ ಸೋಲ್ಸಿದ್ರೆ ಅವರು ಫಿನಾಲೆ ವೀಕಿಗೆ ಹೋಗ್ತಾರೆ ಅಂತ. ಈ ಟಾಸ್ಕ್ ಸೀಕ್ರೆಟ್ ಟಾಸ್ಕ್ ಆಮೇಲೆ ರಿವೀಲ್ ಕೂಡ ಮಾಡಿದ್ರು. ಇದರಿಂದ ಜಂಟಿ ಟೀಮ್ ಅವರು ಈಗ ಅವ್ರ ಮೇಲೆ ಬೇಜಾರಾಗಿದ್ದಾರೆ. ಒಂದ್ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ನಮ್ಮ ತಂಡದವ್ರನ್ನೇ ಸೋಲ್ಸಿ ಅವರು ಈ ರೀತಿಯಲ್ಲಿ ಫಿನಾಲೆ ಹೋಗ್ತಾ ಇದಾರಲ್ಲ, ಇಲ್ಲಿ ಒಗ್ಗಟ್ಟು ಮುರಿದ್ರಲ್ಲ, ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ರಲ್ಲ ಅಂತ ಹೇಳಿ ಅವ್ರಿದ್ರ ಮೇಲೆ ಅವ್ರ ಟೀಮಲ್ಲಿ ಇರೋರೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರಾದ್ರೆ ನಾವು ಗೆಲ್ಲೋಕೆ ಅಂತ ಬಂದಿರೋದು, ಗೆಲ್ಲೇಬೇಕು ಹೇಗಾದ್ರು ಅಂತ ಹೇಳಿ ಅದನ್ನ ಅಷ್ಟು ಅವರು ತಗೊಂಡಿಲ್ಲ. ಅಂಡ್ ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೊಬ್ರು ಒಂಟಿಗಳು ಏನು ಜಂಟಿಗಳ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಆಗೋಗಿದೆ ಅಂತ ಅನಿಸ್ತಿದೆ. ಎಕ್ಸ್ಪೆಷಲಿ ರಾಜಮಾತಾ ಅಂತ ಹೇಳ್ತಿರೋ ಅಶ್ವಿನಿ ಗೌಡ ಅವರಂತೂ ಜಂಟಿಗಳಿಗೆ ಸಕ್ಕನೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರವನ್ನು ತುಂಬಾನೇ ಚಲಾಯಿಸ್ತಾ ಇದ್ದಾರೆ ಅನ್ಬೋದು. ಇದರಿಂದ ಜಂಟಿಗಳಂತೂ ತುಂಬಾನೇ ಸುಸ್ತಾಗಿದ್ದಾರೆ. ಇನ್ನು ಎಕ್ಸ್ಪೆಷಲಿ ಗಿಲಿ ನಟ ಹಾಗೆ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇವರಿಬ್ರು ಒಂದ್ ರೀತಿ ಟಾಮ್ ಅಂಡ್ ಜೆರಿ ಆಟನೇ ಶುರು ಆಗೋಗಿದೆ. ಸೊ ಅಶ್ವಿನಿ ಅವರು ಗಿಲಿ ನಟ ಅಂಡ್ ಕಾವ್ಯ ಮೇಲೆ ಟಾರ್ಗೆಟ್ ಮಾಡಿ ಕೆಲಸಗಳನ್ನ ಕೊಡ್ತಾ ಇದ್ರೆ, ಅವರು ಕೆಲಸ ಕೊಟ್ರು ಅಂತ ಹೇಳಿ ಅವರಿಗೆ ಇವರು ಕ್ವಾಟ್ಲೆಯನ್ನ ಕೊಡ್ತಾ ಇದ್ದಾರೆ. ಅವ್ರು ಆಕ್ಟ್ ಮಾಡಿರೋ ಮೂವಿ ಡೈಲಾಗ್ ನಮ್ಮತ್ತೆ ಮಗಳಿಗೆ ನಾನು ಕೊನೆಯವ್ರಿಗೆ ಲೈನ್ ಹೊಡಿಯೋದೆ ಅಂತ ಹೇಳ್ಕೊಂಡು ರ್ಯಾಗ್ ಮಾಡೋದಾಗಿರ್ಬೋದು. ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತದೆ. ಇನ್ನು ಉಪ್ಪಾಕಿ ಕಾಫಿ ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಅವ್ರಿಗೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಅದರಿಂದ ಅವರು ಕೋಪ ಮಾಡ್ಕೊಂಡು ಮತ್ತೆ ಇವರಿಗೇನೆ ತೊಂದರೆಗಳು ಕೊಡ್ತಾ ಇದ್ದಾರೆ, ಕೆಲಸಗಳು ಕೊಡ್ತಾ ಇದ್ದಾರೆ. ಸೊ ಇವರಿಬ್ರು ಮಧ್ಯೆ ಒಂದ್ ರೀತಿ ಟಾಮ್ ಅಂಡ್ ಜೆರಿ ಆಟ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ನೆನ್ನೆ ಎಪಿಸೋಡ್ ಅಂತ ಹೇಳ್ಬೋದು. ಇನ್ನು ಫೈನಲಿಸ್ಟ್ ಆಗಿರೋರ್ಗೂ ಕೂಡ ಟಾಸ್ಕ್ ಕೊಟ್ಟು ಅವರಲ್ಲಿ ಯಾರು ಬಿಗ್ ಬಾಸ್ ಫಿನಾಲೆ ವೀಕಿಗೆ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕ್ ನ ಉಸ್ತುವಾರಿ ಕೂಡ ಅಶ್ವಿನಿ ಗೌಡ, ಕಾವ್ಯ ಹಾಗೆ ಗಿಲ್ಲಿ ನಟ ವಹಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಟಾಸ್ಕ್ ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಆಟ ಆಡಿದ್ರಿಂದ ಟಾಸ್ಕ್ ಅನ್ನ ರದ್ದಾಗುವ ಪರಿಸ್ಥಿತಿಗೆ ಬಂದಿದೆ. ಇದರಿಂದ ಲಾಸ್ ಆಗ್ತಾ ಇರೋದು ಧನುಷ್ ಅವ್ರಿಗೆ. ಹಾಗಾಗಿ ಈ ಬಿಗ್ ಅವ್ರವ್ರ ಮಧ್ಯೆನೇ ಜಗಳಗಳು ಶುರು ಆಗ್ತಾ ಇದೆ. ಸೊ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಟಾಸ್ಕ್ ರದ್ದಾಗಿರೋದಕ್ಕೆ ಏನೆಲ್ಲ ಜಗಳ ಆಗ್ತಾ ಇದೆ. ಈಗಾಗಲೇ ಒಂಟಿಗಳ ಟೀಮ್ ಅಲ್ಲೇ ಅವ್ರ ಮಧ್ಯೆ ಅವರಿಗೆ ಜಗಳಗಳು ಶುರು ಆಗ್ತಾ ಇದೆ. ಅಶ್ವಿನಿ, ಧನುಷ್, ಸುದಿ ಇವ್ರಗಳ ಮಧ್ಯೆ. ಅಂಡ್ ಜಂಟಿಗಳ ಟೀಮ್ ಅಲ್ಲೂ ಅಷ್ಟೇ ಏನು ಇವರು ಚಂದ್ರಪ್ರಭಾ ಹಾಗೆ ಸತೀಶ್ ಅವರು ತಮ್ಮ ಸೀಕ್ರೆಟ್ ಟಾಸ್ಕ್ ಅನ್ನ ಮಾಡಿ ಟೀಮಿಗೆ ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸೊ ಈ ರೀತಿ ಒಂಟಿಗಳ ಮಧ್ಯೆ ಕೂಡ ಜಗಳ ಆಗ್ತದೆ, ಜಂಟಿಗಳ ಮಧ್ಯೆ ಕೂಡ ಜಗಳ ಆಗ್ತದೆ. ಅವರಲ್ಲಿರುವ ಒಗ್ಗಟ್ಟು ಬ್ರೇಕ್ ಆಗ್ತಿದೆ. ಬಿಗ್ ಬಾಸ್ ಆಟ ಅಂದ್ರೇನೆ ಹಾಗಲ್ವಾ, ಮೊದಲು ಅವರೇ ಜೋಡಿ ಮಾಡ್ತಾರೆ, ಅವರೇ ಅವರಲ್ಲಿ ಒಗ್ಗಟ್ಟನ್ನ ತರಿಸ್ಕೊಡ್ತಾರೆ. ಆಮೇಲೆ ಈ ರೀತಿಯ ಟಾಸ್ಕ್ ಸೀಕ್ರೆಟ್ ಟಾಸ್ಕ್ ಗಳನ್ನ ಕೊಟ್ಟು ಅವರ ಒಗ್ಗಟ್ಟನ್ನ ಬ್ರೇಕ್ ಮಾಡ್ತಾರೆ. ಸದ್ಯಕ್ಕೆ ಈಗ ಎಲ್ಲರ ಮನಸ್ಸಲ್ಲೂ ಒಂದ್ ರೀತಿ ಅಸಮಾಧಾನ, ಬೇಜಾರು, ನಾವು ಟಾಸ್ಕ್ ಗೆಲ್ಲೇಬೇಕು, ಹೇಗಾದ್ರೂ ಫಿನಾಲೆ ವಾರಕ್ಕೆ ಹೋಗ್ಲೇಬೇಕು ಅನ್ನೋದು ನಡೀತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಆ ರದ್ದಾಗಿರೋ ಟಾಸ್ಕ್ ಅಲ್ಲಿ ಶುರುವಾಗಿರೋ ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಸೊ ಈಗ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಸೊ ಟಾಸ್ಕಿನ ಬಿಸಿ ಕೂಡ ತುಂಬಾನೇ ಜೋರಾಗಿದೆ. ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.